ಆಂಧ್ರದಲ್ಲಿ ಟಿಡಿಪಿ ವೈಎಸ್ಆರ್ಪಿ ಮಾರಾಮರಿ. ಅನಂತಪುರದಲ್ಲಿ ಟಿಡಿಪಿ ಕಾರ್ಯಕರ್ತ ಸಾವು. ಚಾಕುರಿತದಿಂದ ಸಿದ್ಧ ಭಾಸ್ಕರ್ ರೆಡ್ಡಿ ಸಾವನ್ನಪ್ಪಿದ್ದು ಆಂಧ್ರದಲ್ಲಿ ಟಿಡಿಪಿ ವೈಎಸ್ಆರ್ಪಿ ಮಾರಾಮಾರಿ ನಡೆದು ಹೋಗಿದೆ. ಅನಂತಪುರದಲ್ಲಿ ಸಂದರ್ಭದಲ್ಲಿ ತೆಲುಗುದೇಶಂ ಪಾರ್ಟಿಯ ಕಾರ್ಯಕರ್ತ ಸಾವನ್ನಪ್ಪಿದ್ದು ಚಾಕು ಇರಿತದಿಂದ ಸಿದ್ಧ ಭಾಸ್ಕರ್ ರೆಡ್ಡಿ ಸಾವನ್ನಪ್ಪಿದ್ದಾರೆ. ಪಾತಲಪಟ್ಟು ಅನ್ನುವಲ್ಲಿ ಹಿಂಸಾಚಾರ ನಡೆದಿದೆ, ಹತ್ಯೆ ಕೂಡ ನಡೆದಿದ್ದು ಗಲಾಟೆಯಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಂಧ್ರದಲ್ಲಿ ಎಲೆಕ್ಷನ್ ನ ಹೊತ್ತಲ್ಲಿ ರಕ್ತ ಚರಿತ್ರೆ ಆಗ್ತಾ ಇರೋದನ್ನ ಗಮನಿಸಿದ್ದೇವೆ. ಪ್ರತಿ ಬಾರಿ ಕೂಡ ಆಂಧ್ರದ ರಾಜಕೀಯವನ್ನ ನೋಡ್ತಾ ಹೋದರೆ ಒಂದು ರೀತಿಯ ರಕ್ತ ಚರಿತ್ರೆಯ ಇತಿಹಾಸವನ್ನ ಗಮನಿಸಬಹುದು. ಈ ಸಲದ ಎಲೆಕ್ಷನ್ ನಲ್ಲೂ ಕೂಡ ಮತ್ತೆ ಇಂಥದ್ದೇ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ. ಆಂಧ್ರ ಪ್ರದೇಶ ಒಬ್ಬರ ಸಾವಿಗೆ ಕಾರಣವಾಗಿದೆ. ಇವತ್ತಿನ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಆಂಧ್ರದಲ್ಲಿ ಟಿಡಿಪಿ ವೈಎಸ್ಆರ್ಪಿ ನಡುವೆ ಮಾರಾಮಾರಿಯೇ ನಡೆದಿದೆ. ಈ ಸಂದರ್ಭದಲ್ಲಿ ಟಿಡಿಪಿ ಕಾರ್ಯಕರ್ತ ಸಾವನ್ನಪ್ಪಿದ್ದು ಚಾಕು ಇರಿತದಿಂದ ಸಿದ್ಧ ಭಾಸ್ಕರ್ ರೆಡ್ಡಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ ಆಂಧ್ರದ ಒಂದು ರಾಜಕೀಯವನ್ನು ಕೂಡ ಗಮನಿಸ್ತಾ ಹೋದ್ರೆ ರಕ್ತಚರಿತ ಇತಿಹಾಸವನ್ನು ಕೂಡ ನಾವು ಗಮನಿಸಬಹುದು ಅಂತ ಹೇಳಿ, ಈಗ ಇವತ್ತು ಯಾವ್ಯಾವ ಈಗ ಬೆಳವಣಿಗೆಗಳು ಆಗಿದೆ ಇಲ್ಲಿವರೆಗೂ ಕೂಡ ಈಗಾಗಲೇ ಆಗ್ತಾ ಇದ್ದಂತಹ ಮಾರಾಮಾರಿ ನಿಂತಿದೆಯಾ? ಹೇಗೆ ಒಂದಷ್ಟು ಶಾಂತವಾಗಿ ಚುನಾವಣೆ ನಡೀತಾ ಇದೆಯಾ? 2019 ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಇವತ್ತು ಶುರುವಾಗಿದೆ. ಆಂಧ್ರ ಪ್ರದೇಶವೂ ಸೇರಿದಂತೆ ದೇಶದ 18 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು 91 ಲೋಕಸಭಾ ಕ್ಷೇತ್ರಗಳಿಗೆ ಮತ್ತು ಆಂಧ್ರದ 175 ವಿಧಾನಸಭಾ ಕ್ಷೇತ್ರಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೀತಾ ಇದೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಅಥವಾ ಇವಿಎಂ ಮಿಷನ್ ನಲ್ಲಿ ಲೋಪದೋಷಗಳು ಕಂಡು ಬಂದದನ್ನ ಹೊರತುಪಡಿಸಿ ಉಳಿದೆಲ್ಲ ಕಡೆ ಬಹುತೇಕ ಶಾಂತಯುತವಾದಂತಹ ಮತದಾನ ಆಗಿದೆ. ಆದ್ರೆ ಆಂಧ್ರದ ವಿಷಯದಲ್ಲಿ ಈ ರೀತಿಯ ರಕ್ತ ಚರಿತ್ರೆ ಕಾಣುವಂಥದ್ದು ಇದು ಮೊದಲ ಬಾರಿಯೇನಲ್ಲ. ಬಹಳ ಹಿಂದಿನಿಂದನೂ ಕೂಡ ಅಲ್ಲಿ ಚುನಾವಣಾ ಸಂದರ್ಭಗಳಲ್ಲಿ ಘರ್ಷಣೆ ಆಗುವಂತಹ ಮಾರಾಮಾರಿಯಾಗುವಂತಹ ಸಂಘಟನೆಗಳು ಬಹಳ ಸಹಜ ಅಂತ ಅನ್ನಿಸ್ಬಿಟ್ಟಿವೆ. ಇವತ್ತು ಕೂಡ ಅಲ್ಲಿ ಕೇವಲ ಈಗ ನಾವು ಈಗ ಹೇಳಕ್ ಕೊಟ್ಟಿರುವಂತದ್ದು ಏನಂತಂದ್ರೆ ಅಲ್ಲಿ ಅನಂತಪುರ ಜಿಲ್ಲೆಯ ಮೀರಾಪುರ ಮತಗಟ್ಟೆನಲ್ಲಿ ಟಿಡಿಪಿ ಮತ್ತು ವೈಎಸ್ಆರ್ಪಿ ನಡುವಿನ ಕಾರ್ಯಕರ್ತರ ನಡುವಿನ ಘರ್ಷಣೆಯಲ್ಲಿ ಟಿಡಿಪಿ ವತಿಯಿಂದ ಭಾಸ್ಕರ್ ರೆಡ್ಡಿ ಅನ್ನುವಂತಹ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ. ಅದೇ ರೀತಿ ವೈಎಸ್ಆರ್ಪಿ ಪಕ್ಷದಿಂದ ಪುಲ್ಲಾರೆಡ್ಡಿ ಅನ್ನುವಂತಹ ಒಬ್ಬ ಕಾರ್ಯಕರ್ತ ಬಲಿಯಾಗಿದ್ದಾರೆ. ಅದಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬೇರೆ ಬೇರೆ ಮತಗಟ್ಟೆಗಳಲ್ಲೂ ಕೂಡ ಇವಿಎಂ ದೋಷದ ಕಾರಣಕ್ಕೆ ಜೊತೆಗೆ ವೈಎಸ್ಆರ್ಪಿ ಮತ್ತು ಟಿಡಿಪಿ ಪಕ್ಷಗಳ ನಡುವಿನ ಬೆಂಬಲಿಗರ ನಡುವೆ ಘರ್ಷಣೆಯಾದ ಕಾರಣಕ್ಕೆ ಬಹಳಷ್ಟು ಅಂದ್ರೆ ಇಡೀ ಆಂಧ್ರದ ಈ ಒಂದು ಚುನಾವಣಾ